ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸರ್, ಇವತ್ತು ಪ್ರಯಾಣಿಕರ ಹತ್ರ ಮಾತನಾಡಿದಾಗ ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಈ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದ್ರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೆಟ್ರೋದಲ್ಲಿ ಪ್ರತಿ ದಿವಸ ಓಡಾಡೋವಂಥವ್ರು ಏನು ಬಹಳ ಶ್ರೀಮಂತರು ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರಲ್ಲ. ಗಾರ್ಮೆಂಟಲ್ಲಿ ಕೆಲಸ ಮಾಡುವಂಥ ತಾಯಂದ್ರು, ಹೋಟ್ಲಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಸರ್ವಿಂಗು ಇನ್ನೊಂದು ಕೆಲಸ ಮಾಡ್ತಾ ಇರೋವಂಥ ಸಾಮಾನ್ಯ ಜನ, ಸ್ಟೂಡೆಂಟ್ಸು, IT ಗೆ ಹೋಗ್ತಾ ಇರೋವಂಥ IT ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ. ಈಗಾಗಲೇ ಒಂದು ಟರ್ಮಿನಲ್ ಸ್ಟಾಪಿಂದ ಇನ್ನೊಂದು ಟರ್ಮಿನಲ್ ಸ್ಟಾಪಿಗೆ 90 ರೂಪಾಯಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನಿಗೆ ಬರೋಕ್ಕೆ ಒಬ್ರು ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಅವ್ರ ಮನೆಯಿಂದ ಆಟೋದಲ್ಲಿ ಬರೋದಕ್ಕೆ 40-50 ರೂಪಾಯಿ ಆಗುತ್ತೆ. ನಾನು 90 ರೂಪಾಯಿ ಒನ್ ವೇ ಕೊಡ್ತೀನಿ. ಪ್ರತಿ ದಿವಸ ಮೆಟ್ರೋಗೇನೆ ಒಂದು 200 ರೂಪಾಯಿ ಖರ್ಚಾಗುತ್ತೆ, ಪ್ಲಸ್ ಆಟೋ ಒಂದು 100 ರೂಪಾಯಿ ಖರ್ಚಾಗುತ್ತೆ. ತಿಂಗಳಲ್ಲಿ ಎಂಡ್ ಆಗೋ ಅಷ್ಟೊತ್ತಿಗೆ ನಮ್ಮ PGಗೆ ದುಡ್ಡು ಕಟ್ಟಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇಳ್ದಿರಲ್ಲ, ಆ ಸ್ಥಿತಿಗೆ ಬಂದಿದೆ ಅಂತ. ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ಇದು ಮೋದಿ ಗೌರ್ಮೆಂಟ್ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅಂತ ಪ್ರತಿದಿನ ಸುಳ್ಳು ಹೇಳ್ತಾ ಇದ್ದಾರೆ. ನನಗಿದನ್ನು ಕೇಳಿ ಕೇಳಿ ಬೇಜಾರಾಗೋಗಿದೆ. ಇವತ್ತು ಸಾರ್ವಜನಿಕರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಸತ್ಯ ಏನು ಅನ್ನೋದು ಬಹಿರಂಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಏನು ಆರ್ಗ್ಯುಮೆಂಟ್ ಮಾಡ್ತು ಅನ್ನುವಂಥ ಅವರ ಆರ್ಗ್ಯುಮೆಂಟನ್ನೇ ನನ್ನ T-ಶರ್ಟ್ನಲ್ಲಿ ನಾನು ಪ್ರಿಂಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ರಾಜ್ಯ ಸರ್ಕಾರ ಏನು ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ? ಅರ್ಬನ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ರಾಜ್ಯದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತಾರೆ, ರಾಜ್ಯದ ಆರ್ಥಿಕ ಹೊರೆ ಕಡಿಮೆ ಮಾಡುವಂಥ ದೃಷ್ಟಿಯಿಂದಾಗಿ ನೀವು ಮೆಟ್ರೋ ದರವನ್ನು ಏರಿಕೆ ಮಾಡಿ, ಜೊತೆಗೆ ಪ್ರತಿ ವರ್ಷ ಆನ್ಯುವಲಿ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಆಗೋ ರೀತಿ ಮಾಡಿ ಅಂತ ಹೇಳಿ ಪದೇ ಪದೇ ರಾಜ್ಯ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡುತ್ತೆ. ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಿನ್ನೆ ಉಪಮುಖ್ಯಮಂತ್ರಿಗಳು ಖಾಲಿ ಟ್ರಂಕು ಅಂತ ಇದ್ರಲ್ಲ, ಖಾಲಿ ಟ್ರಂಕ್ ಯಾರು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರ ಹಿಂಗೆ ಇವತ್ತು ಖಾಲಿ ಟ್ರಂಕ್ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ, ಟಿಲ್ ನೌ ಗವರ್ಮೆಂಟ್ ಆಫ್ ಕರ್ನಾಟಕ ವಾಸ್ ಪ್ರೊವೈಡಿಂಗ್ ಶಾಡೋ ಕ್ಯಾಶ್ ಸಪೋರ್ಟ್. ಯಾವುದಕ್ಕೆ? ಬಡ್ಡಿ ಕಟ್ಟೋದಕ್ಕೋಸ್ಕರ, ಕ್ಯಾಶ್ ಲಾಸ್ ರಿಯಂಬರ್ಸ್ಮೆಂಟ್ಗೋಸ್ಕರ ಕಟ್ತಾ ಇತ್ತು. ಮುಂದೆ ಹೇಳ್ತಾರೆ, ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ದ ಶಾಡೋ ಕ್ಯಾಶ್ ಸಪೋರ್ಟ್. ಇದೇನರ್ಥ? ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಕರ್ನಾಟಕ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ಅದಕ್ಕೋಸ್ಕರ ದಯವಿಟ್ಟು ಫೇರನ್ನು ಜಾಸ್ತಿ ಮಾಡಿ ಸಾಮಾನ್ಯ ಜನರಿಂದ ದುಡ್ಡನ್ನ ಇಸ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಚನೆ ಮಾಡಿರುವಂಥ, ಇವರ ತಾಕೀತಿನ ಮೇಲೆ ರಚನೆ ಮಾಡಿದಂಥ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಪ್ರತಿ ವರ್ಷ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳೇನೆ. ಇದರಿಂದ T-ಶರ್ಟ್ ಅನ್ನು ಓದಿ ಅಂತ ಜನ ಕೇಳಿದ ತಕ್ಷಣ, ಅವ್ರು ಓದಿದ ತಕ್ಷಣ ಜನಕ್ಕೆ ಏನ್ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇನ್ನಾದರೂ ಸುಳ್ಳು ಹೇಳೋದನ್ನ ನಿಲ್ಲಿಸಲಿ, ಈಗಲೂ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿ ಅಂತ ಹೇಳಿ ಆಗ್ರಹ ಮಾಡಲಿ. ಪ್ರತಿ ದಿವಸ 10-12 ಲಕ್ಷ ಜನ ಬೆಂಗಳೂರಿನಲ್ಲಿ ಓಡಾಡ್ತಾರೆ ಮೆಟ್ರೋದಲ್ಲಿ. ಅದರಲ್ಲಿ ಕನಿಷ್ಠ 50% ಜನಕ್ಕೆ ನೀವು 5% ರೈಸ್ ಮಾಡಿದ್ರು ಕೂಡ ಬಹಳ ದೊಡ್ಡ ಹೊಡೆತ ಬೀಳುವಂಥ ಜನ ಇದ್ದಾರೆ. ದಯವಿಟ್ಟು ಅವ್ರಿಗೋಸ್ಕರ ಯಾರು ನಿಜವಾದ ಸಾಮಾನ್ಯ ಜನ ಇದ್ದಾರೆ ಅಂಥ ಜನರ ಪರವಾಗಿ ನೀವು ಧ್ವನಿ ಎತ್ತಿ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ಮಾಡೋದಕ್ಕೆ ಆಗ್ರಹ ಮಾಡಿ ಅಂತ ಹೇಳಿ ಅವರಲ್ಲಿ ನಾನು ಡಿಮ್ಯಾಂಡ್ ಮಾಡ್ತೀನಿ. ಸರ್, ನಾಳೆ ಬೆಳಗ್ಗೆಯಿಂದ ದರ ಏರಿಕೆ ಆಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಮನೋಹರ್ ಲಾಲ್ ಖಟ್ಟರ್ ಅವರು, ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಸೂಕ್ತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ನನ್ನ ಹತ್ರ ಅವ್ರು ಮಾತನಾಡಿದಾಗ ತಿಳಿಸಿರುವಂಥದ್ದೇನೆ. ಆದರೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋ ರಾಜ್ಯ ಸರ್ಕಾರದ BMRCLನ ಅಧಿಕಾರಿಗಳಾದ್ರಿಂದ ಅವರಿಲ್ಲ, ರಾಜ್ಯ ಸರ್ಕಾರ ನಮಗೆ ಅನುವು ಮಾಡಿಕೊಡ್ತಾ ಇಲ್ಲ, ನಾವು ಅದನ್ನ ಕೇಂದ್ರದ ಮಂತ್ರಿಗಳು ಹೇಳಿದ ಮೇಲೂ ಅದನ್ನು ಉಲ್ಲಂಘಿಸಿ ನಾವು ಮಾಡೇ ಮಾಡ್ತೀವಿ ಅಂತ ಇವ್ರು ಹೊರಟ್ರೆ ಜನ ಅದಕ್ಕೆ ಪಾಠ ಕಲಿಸ್ಬೇಕು. ಬಹಳ ಸ್ಪಷ್ಟವಾಗಿ ನಿನ್ನೆನೇ ನಿರ್ದೇಶನ ಕೊಡಿಸಿದ್ದಾರೆ. ಇದನ್ನ ರಿವೈಸ್ ಮಾಡೋವರೆಗೂ, ಇದರಲ್ಲಿ ಆಗಿರುವಂಥ ತಪ್ಪುಗಳನ್ನು
ಸರಿ ಮಾಡೋವರೆಗೂ ಕೂಡ ಇದನ್ನ ಹೋಲ್ಡ್ ನಲ್ಲಿ ತಾತ್ಕಾಲಿಕವಾಗಿ ಇಟ್ಟಿರಿ, ಇಮ್ಮಿಡಿಯೇಟ್ ಆಗಿ ಇದನ್ನ ಶುರು ಮಾಡಬೇಡಿ ಅಂತ ಹೇಳಿದ. ಮೆಟ್ರೋ ಅಧಿಕಾರಿಗಳಿಗೆ ಕೇಳಿದಾಗ ಲಿಖಿತವಾಗಿ ಯಾವುದೇ ಆದೇಶ ಬಂದೇ ಇಲ್ಲ. ನೋಡಿ, ಇವೆಲ್ಲ ಕುಂಟು ನೆಪಗಳು ಇವ್ರು ಕೊಡ್ತಾ ಇದ್ದಾರೆ. BMRCL ನ ಅಧಿಕಾರಿಗಳು ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವ್ರ ಹತ್ರ ಮಾತನಾಡ್ಲಿ, ಮಂತ್ರಿಗಳಿಗೆ ಇವ್ರು ಫೋನ್ ಮಾಡ್ಲಿ. ಏನ್ ನಂಬರ್ ನಮ್ಮ ಒಬ್ಬರ ಹತ್ರನೇ ಇರೋದಲ್ವಲ್ಲ, ಇವರು ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ. ನಮ್ಗೆಲ್ರಿಗೂ ಅವರು ಸಂಪರ್ಕಕ್ಕೆ ಸಿಕ್ಕಿ ಈ ಸೂಚನೆ ಕೊಟ್ಟಾಗ ಇವ್ರಿಗೆ ಮಾತ್ರ ಯಾಕೆ ಸಿಗೋದಿಲ್ಲ? ಅದು ಇವರು ಬೆಂಗಳೂರಿನ ಜನಕ್ಕೆ BMRCL ನ ಮೆಟ್ರೋದಲ್ಲಿ ಓಡಾಡುವಂತ ಪ್ರತಿಯೊಬ್ಬರಿಗೂ ಕೂಡ ರೇಟ್ ಜಾಸ್ತಿ ಮಾಡಬೇಕು ಅಂತ ಹೊರಟಿರೋದು ಇವ್ರು ಮಾಡಕ್ ರೆಡಿ ಇರುವಂತದಕ್ಕೆ ಇದನ್ನ ಮಾಡ್ತಾ ಇರೋದೇ ಹೊರತು ಕೇಂದ್ರ ಸರ್ಕಾರದ ಸೂಚನೆ. ಇಷ್ಟೆಲ್ಲ ಎವಿಡೆನ್ಸ್ನೇ ಬಟ್ಟೆ ಮೇಲೆ ಹಾಕೊಂಡ್ ಬಂದ್ಮೇಲೂ ಕೂಡ ಇವರಿಗೆ ಇನ್ನೂ ಜನಕ್ಕೆ ಮೋಸ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಇನ್ನೇನ್ ಹೇಳೋಣ ಹೇಳಿ ನಾಳೆ ಕೂಡ ಅಂದ್ರೆ ದರವನ್ನ ಏರಿಕೆ ಮಾಡಿದ್ದೆ ಆದ್ರೆ ತಮ್ಮ ಮುಂದಿನ ನಡೆ ಏನು ಸರ್? ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲೂ ಕೂಡ ಇವತ್ತು ಯಾವ ರೀತಿ ಜಾಗೃತಿ ಉಂಟು ಮಾಡಕ್ಕೆ ಪ್ರಯತ್ನ ಮಾಡಿದೀವಿ, ನಾವು ಮತ್ತೆ ಇದೇ ರೀತಿ ಜಾಗೃತಿ ಉಂಟು ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಆಗ್ರಹ ಇರುವಂತದ್ದು ಬೆಂಗಳೂರಿನ ನಾಗರಿಕರ ತಾಳ್ಮೆಯನ್ನ ರಾಜ್ಯ ಸರ್ಕಾರ ಪರೀಕ್ಷೆ ಮಾಡಬಾರದು. ಉಪಮುಖ್ಯಮಂತ್ರಿಗಳು ನಾಳೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಭೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಸಭೆ ಕರೀಲಿ, ಅವರಿಗೆ ಸೂಕ್ತವಾಗಿರುವಂತ ಸೂಚನೆ ಕೊಡ್ಲಿ. ಈಗ ಒಂದಂತೂ ಸ್ಪಷ್ಟ ಆಗೋಗಿದೆ, ರೇಟ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ, ಆನ್ಯುವಲಿ ಫೇರ್ ಜಾಸ್ತಿ ಮಾಡಿ, ವರ್ಷ ಫೇರ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ. ಇದು ಸ್ಪಷ್ಟ ಆಗೋಗಿದೆ ಅವ್ರದೇ ಆರ್ಗ್ಯುಮೆಂಟ್ಗಳ ಮುಖಾಂತರ. ಇನ್ನೂ ಒಂದು ಸ್ಪಷ್ಟ ಆಗಿದೆ, ನಾಳೆ ಫೇರ್ ಫಿಕ್ಸೇಷನ್ ಆಗಬಾರ್ದು ಅನ್ನುವಂಥದ್ದಕ್ಕೆ ಕೇಂದ್ರದಿಂದ ಸಚಿವರು ತಿಳಿಸಿದ್ದಾರೆ ಸೂಕ್ತ ಅಧಿಕಾರಿಗಳೇ ಅನ್ನೋದು ನಾವೆಲ್ಲ ಹೇಳಾಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಹೇಳಿ, ಅವರ ಅಧಿಕಾರಿಗಳ BMRCL MD ಹೇಳಿ. ಈಗ ಹಿಂದೆ ನಿಮಗೆ ನೆನಪಿರ್ಬೋದು, ಫಸ್ಟ್ ಹೋದ ವರ್ಷ ಇವರು ಮೆಟ್ರೋ ಫೇರ್ ಜಾಸ್ತಿ ಮಾಡಿದ್ರಲ್ಲ, 105% ಏನ್ ಜಾಸ್ತಿ ಆಯ್ತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ರು. ಅದಾದ್ಮೇಲೆ ಇವ್ರು ಏನೋ ಒಂದು ವೈಟ್ ಬೋರ್ಡ್ ಅಲ್ಲೆಲ್ಲ ಕ್ಯಾಲ್ಕುಲೇಷನ್ ಏನೇನೋ ಮಾಡಿ ಯಾರಿಗೂ ಅರ್ಥ ಆಗ್ದಲೆ, ನೀವು ಪ್ರಶ್ನೆ ಕೇಳಿದ್ದಕ್ಕೆ ಯಾರಿಗೂ ಉತ್ತರ ಇಲ್ದಲ್ಲ ಅಧಿಕಾರಿಗಳ ಹತ್ರ, ಆಮೇಲೆ ಹೆಂಗೋ ಕಡಿಮೆ ಮಾಡ್ಬಿಟ್ರಲ್ಲ, ಒಂದು 5% ಕಡಿಮೆ ಮಾಡಿದ್ರಲ್ಲ, 71% ಏನೋ ಇಳಿಸಿದ್ರಲ್ಲ. ಅದನ್ನ ಹೆಂಗ್ ಮಾಡಿದ್ರು? ಮುಖ್ಯಮಂತ್ರಿಗಳು ಹೇಳಿದ್ರು ಒಂದಿದ ತಕ್ಷಣ ಏನೋ ಮಾಡಿದ್ರಲ್ಲ. ಇನ್ ನಾಳೆಗೂ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಈ ಕೇಂದ್ರದ ಸಚಿವರು ಹೇಳಾದ್ಮೇಲೆ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಯಾಕೆ ಹೇಳ್ತಾ ಇಲ್ಲ ಇವರು? ಸಿಂಪಲ್ ಪ್ರಶ್ನೆ ಇಷ್ಟೇ ಸರ್. ಇದು ಎಲ್ರಿಗೂ ಗೊತ್ತಾಗಿದೆ. ಇದೊಂದು ಕಮಿಟಿ ಇದೆ, ಆ ಕಮಿಟಿ ಫಾರ್ಮ್ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ರಿಕ್ವೆಸ್ಟ್ ಮೇಲೆ. ನಾಳೆ ಮಾಡ್ಲಿ ರಿಕ್ವೆಸ್ಟ್, ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಪತ್ರ ಬರೀರಿ. ನೀವು ಕೇಂದ್ರ ಸರ್ಕಾರಕ್ಕೆ ದರ ಏರಿಕೆ ಮಾಡುವಂತ ಅವಕಾಶ ಇಲ್ಲ ಅಂದ್ಮೇಲೆ ದರ ಇಳಿಸೋದಕ್ಕೆ ಅಥವಾ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆಯಾ ಸರ್? ಕಾನೂನಿನಲ್ಲಿ ನೀವು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಕಾನೂನಲ್ಲಿ ಇಲ್ಲ, ಆದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ನ ಇಂದಾಗಿ ಮಾನ್ಯ ಸಚಿವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋವರೆಗೂ ತಾತ್ಕಾಲಿಕವಾಗಿರಿ, ಅದಾದ್ಮೇಲೆ ಇದಕ್ಕೆ ಏನ್ ರಸ್ತೆ ಹುಡುಕ್ಬೋದು ಅನ್ನೋದು ನೋಡೋಣ ಅಂತ. ಅಧಿಕೃತವಾಗಿ ಸೂಚನೆ ಕೊಡಲ್ವಂತ ತಾವು ಮನವಿ ಮಾಡಿದಾರೆ ಸರ್? ನಾವು ಮನವಿ ಮಾಡಿದೀವಿ, ಸಚಿವರನ್ನ ಕೇಳಿದಿರ, ಆದ್ರೆ ಅಧಿಕೃತವಾಗಿ ಒಂದು ಮನವಿ ಮಾಡಿ ಅಂತ ಕೇಳಬಹುದಾಗಿತ್ತು. ಈಗ ಮುಖ್ಯಮಂತ್ರಿಗಳು ಇದು ಹಿಂದೆ ಕಡಿಮೆ ಮಾಡಿ ಅಂತ ಹೇಳಿದ್ರಲ್ಲ, 105% ಇಂದ 71% ಏನೋ ಮಾಡಿದ್ರಲ್ಲ, ಅದು ಮುಖ್ಯಮಂತ್ರಿಗಳು ಪತ್ರ ಬರೆದು ಸೂಚನೆ ಕೊಟ್ರ ಇವರಿಗೆ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದ್ರ ಪ್ರಕಾರ ಮಾಡಿದ್ರಲ್ಲ. ಅದೇ ತರ ಇವಾಗ ಕೇಂದ್ರದ ಸಚಿವರು ಕೂಡ ಇವ್ರಿಗೆ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಅದೇ ತರ ತಿಳಿಸ್ಲಿ ನಾಳೆ ಅಧಿಕಾರಿಗಳಿಗೆ. BMRCL MD ಫೋನ್ ತಗೊಂಡು ಹೇಳಿ, ಇದನ್ನೆಲ್ಲ ಕ್ಲಾರಿಫಿಕೇಶನ್ ಆಗೋವರೆಗೂ ಕೂಡ ನೀವು ಇದನ್ನ ಹೋಲ್ಡ್ ಅಲ್ಲಿ ಇಡ್ರಪ್ಪ ಅಂತ. ನಿಮಗ್ ದುಡ್ಡು ಬೇಕಾಗಿದೆ, ಯಾಕೆಂದ್ರೆ ನಿಮ್ ಸರ್ಕಾರ ಖಾಲಿ ಟ್ರಂಕ್ ಹಾಕಿ ಕೂತಿದೆ. ಅದಕ್ಕೋಸ್ಕರ ನೀವು ಜನರಿಂದ ಪ್ರತಿ ದಿವಸ 5% 10% ಅಂತ ಎಲ್ಲದನ್ನು ಏರಿಸ್ತಾ ಕೂತಿದ್ದೀರಾ. ಈ ಡ್ರಾಮಾ ನಿಲ್ಸಿ, ಅದಕ್ಕೆ ನಾವು ಬಂದಿರೋದು ಮಿಸ್ಟರ್ CM ಕಟ್ ದ ಡ್ರಾಮಾ ಅಂತ. ಡ್ರಾಮಾ ನಿಲ್ಸಿ, ಜನಕ್ಕೆ ಬೇಕಾಗುವಂತ ಮೆಟ್ರೋ ದರವನ್ನ ಇಳಿಸುವಂತ ಕೆಲಸಕ್ಕೆ ಆಗ್ರಹ ಮಾಡಿ, ಇದಕ್ಕೆ ಒಂದು ಲಾಜಿಕಲ್ ಎಂಡ್ ತಗೊಂಬನ್ನಿ. ಧನ್ಯವಾದ.